ಗೌಡ ತನಿಖೆ ಎಲ್ಲ ಬಂತು. ನಾವೆಲ್ಲ ಹೋಗಿ ನಿಂತ್ಕೊಂಡ್ರಿ ಕಟಕಟೆಯಲ್ಲಿ. ಇವ್ರು ಯಾಕೆ ನಿಂತ್ಕೊಂಬಾರ್ದು ಕಟಕಟೆಯಲ್ಲಿ ಹೋಗಿ? ನಿಲ್ಸಿ ಒಂದ್ಸರಿ ಅವ್ರನ್ನ, ಒಂದ್ಸರಿ ಅವ್ರಿಗೆ ಅನುಭವ ಆಗ್ಲಿ, ಆ ಕಟಕಟೆ ಅನ್ನೋದು ಏನ್ ಅನುಭವ ಆಗ್ಲಿ. ಇವಾಗ ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ ಮುಂದೆ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಲಿಲ್ವಾ? ನಾವೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ? ಲೋಕಾಯುಕ್ತ ಮುಂದೆ ನಾವೆಲ್ಲ ಹೋಗಿ ನಿಂತ್ಕೊಂಡಿಲ್ವಾ? ಇವ್ರು ಯಾಕೆ ನಿಂತ್ಕೊಂಬಾರ್ದು? ಅದಕ್ಕೂ ಸ್ವಾಯತ್ತ ಸಂಸ್ಥೆ ಏನಾನ ಇದೆಯಾ ಇದು? ಅಧ್ಯಕ್ಷರೇ, ನೀವು ಏನು ಮಾಡಲೇ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ಎಸ್ಕೇಪ್ ಆಗ್ತಾನೆ ಇದ್ದಾರೆ ಅವರು. ಎಸ್ಕೇಪ್ ಆಗಬಾರ್ದು ಅಂದ್ರೆ ನೀವು ಅದು ಆಗಿದೆಯೋ, CCTV ಕ್ಯಾಮೆರಾ ಸರಿ ಇದೆಯೋ ಇಲ್ಲೋ ಅದು ಬೇರೆ, ಅದನ್ನ ಮಾಡಬೇಕು. ಅಲ್ಲಿ ಯಾರು ತಪ್ಪಿತಸ್ಥರು ಆಗ್ತಾರೋ ಅವ್ರಿಗೆ ಇಂಪೀಚ್ಮೆಂಟ್ ಮಾಡಿ ಇಲ್ಲಿ ಕರೆದು ಇಲ್ಲಿ ನಿಲ್ಸಿ, ನಿಮ್ಮ ಮುಂದೆ ನಿಲ್ಸಿ, ಅವ್ರನ್ನ ನಿಲ್ಸ್ಬಿಟ್ಟು ಅವ್ರಿಗೊಂದು ಪನಿಷ್ಮೆಂಟ್ ಆಗಲಿ. ಆಮೇಲೆ ನೋಡಿ ಸರಿ ಹೋಗ್ತೈತೆ ಇದು. ಅಟ್ಲೀಸ್ಟ್ ಒಂದು 60% ಆದ್ರೂ ಸರಿ ಹೋಗ್ತೈತೆ. ನಾನು ಕಳೆದ ಬಾರಿನೇ ಹೇಳಿದೆ, ನಾನು UPSC ಮಾದರಿ ತಂದ್ಬಿಡಿ ಅಂತ ಹೇಳಿ. UPSC ಮಾದರಿ ತಂದ್ಬಿಟ್ರೆ ಈ ಸಮಸ್ಯೆನೇ ಬಗೆಹರಿದೋಗ್ತದೆ. ಅದಕ್ಕೆ UPSC ಮಾದರಿನ ತಂದು ಅದನ್ನ ಸರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಸದನ ಸಮಿತಿ ನೇಮಕ ಮಾಡಬೇಕು ಅಂತಾನು ತಾವು ಸಲಹೆ ಕೊಟ್ಟಿದ್ರ, ನಾನು ಸ್ವಾಗತ ಮಾಡ್ತೀನಿ ಸಮಿತಿ ಮಾಡೋಂಥಕ್ಕೆ. ಆದ್ರೆ ನೀವು ಸಮಿತಿ ಮಾಡಿ ಅದರಿಂದ ಏನು ತಿರ್ಗಾ ಇದೇ ಪ್ರಶ್ನೆನೆ, ಆ ಸಮಿತಿ ಏನ್ ರಿಪೋರ್ಟ್ ಕೊಡ್ತೈತೆ ಇದೆ ಇಷ್ಟೇ. ಇವಾಗ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ ಅಷ್ಟೇ ಬರೋದು. ಅದನ್ನು ಇದು ಸ್ವಲ್ಪ ಇಂಪ್ರೂವ್ ಆಗ್ತೈತೆ. ಅದರಿಂದ ಇಲ್ಲಿ ತನಿಖೆ ಆಗಬೇಕು. ಇಲ್ಲ ರಿಟೈರ್ಡ್ ಜಡ್ಜ್ ಸೂಪರ್ವೈಸರ್ ನಲ್ಲಿ SIT ಮಾಡ್ತಿರೋ, ಸಿಟ್ಟಿಂಗ್ ಜಡ್ಜ್ ಇಂದ ಮಾಡ್ತಿರೋ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಅವ್ರಿಗೊಂದು ಮೆಸೇಜ್ ಕಳಿಸಿ, ನೀವು ನಾವು ತನಿಖೆ ಮಾಡೋ ಶಕ್ತಿ ಸರ್ಕಾರಕ್ಕಿದೆ, ಈ ಸದನಕ್ಕಿದೆ, ವಿ ವಿಲ್ ಪನಿಷ್ ಅನ್ನೋ ಒಂದು ಮೆಸೇಜ್ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಭಯ ಇಡಿಸಿ ಅವ್ರಿಗೆ, ಕಾನೂನಿದೆ ಅಂತೇಳಿ ಅವ್ರಿಗೆ ತೋರಿಸಿ. ಮೋರ್ ಪವರ್ಫುಲ್, KPSC ಗಿಂತ ಪವರ್ಫುಲ್ ಸದನ ಅನ್ನೋದನ್ನ ತೋರಿಸಿ, ಸರ್ಕಾರ ಅನ್ನೋದು ತೋರಿಸಿ. ಅದಕ್ಕೋಸ್ಕರ ನಾನು SIT ರಚನೆ ಮಾಡಿ ಅದರ ಬರ್ತಾರಲ್ಲ ತಪ್ಪಿತಸ್ಥರು, ಅವ್ರು ಯಾರಿದ್ದಾರೆ ಅವ್ರನ್ನ ನೀವು ಇಂಪೀಚ್ ಮಾಡಿ. ಇದಾದ್ರೆ ನನಗನ್ಸ್ತತೆ ಇದೊಂದು ಅರ್ಥ ಬರಕ್ಕೆ ಸಾಧ್ಯ ಆಗ್ತೈತೆ. ಅದರಿಂದ ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಒಂದು ಪನಿಷ್ಮೆಂಟ್ ಆಗ್ಬೇಕು ಅನ್ನೋದು ನಾನು ಆಗ್ರಹ ಮಾಡ್ತೀನಿ. ರೀ-ಎಕ್ಸಾಮ್ ಇವಾಗ ಏನು ಆಗಿದೆ, ಹಲವಾರು ತಪ್ಪುಗಳಾಗಿದೆ. ಆ ಸದನ ಸಮಿತಿ ಬರೋವರೆಗೂ ಕಾಯೋದು ಬೇಡ, ಅದನ್ನ ರೀ-ಎಕ್ಸಾಮ್ ಮಾಡಿ, ಮೈನ್ಸ್ ರೀ-ಎಕ್ಸಾಮ್ ಮಾಡಿ ಇವ್ರಿಗೆ ಪನಿಷ್ಮೆಂಟ್ ಕೊಡಿ, ಸದನ ಸಮಿತಿ ಮಾಡಿ SIT ತನಿಖೆ ಮಾಡಿ ಅನ್ನೋ ಒಂದು ಆಗ್ರಹವನ್ನು ಮಾಡ್ತೀನಿ. ಅದೇ ರೀತಿ ಇಷ್ಟೆಲ್ಲ ಕೃಷ್ಣ ತಿಳ್ಕೊಂಡ್ರೆ ಎಲ್ಲರೂ ಹೊಗಳಿದ್ರು, ನನ್ನ ಯಾಕೆ ಯಾರು ಹೇಳಲಿಲ್ಲ ಅಂತ. ನೀವು 8 ಜನ ಕೀಳ್ಸಿರೋದಕ್ಕೆ ನಾನು ನಿಮಗೆ ಸರ್ಕಾರಕ್ಕೆ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನೀವು ಮಾನ್ಯ ಅಧ್ಯಕ್ಷರೇ, ಇವತ್ತು ಪ್ರತಿಪಕ್ಷ ನಾಯಕ ಈ ಸದನದಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಇಲ್ಲ. ನಾನು ಸುಮ್ಮನೆ ಅವ್ರು ಹೇಳಿದ್ ಕೇಳಿದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಯಾರು ಇರ್ಲಿಲ್ಲ ಉತ್ತರ ಕೊಡಕ್ಕೆ. ನಾನು ಹೇಳಿದೆ ಊರಿಗೆ ಒಬ್ಳೆ ಪದ್ಮಾವತಿ ಇದರಪ್ಪ ಉತ್ತರ ಕೊಡ್ತಾರೆ ಅಂತ ಹೇಳಿದೆ. ಅಲ್ಲ ಇವ್ರಿಗೆ ಕೃಷ್ಣಗೆ. ಆಮೇಲೆ ಅವ್ರು ನೋವು ಮಾಡ್ಕೊಂಬಿಟ್ರು, ಬಹಳ ನೋವು ಮಾಡ್ಕೊಂಡು, ಏನಣ್ಣ ನನಗೆ ಪದ್ಮಾವತಿಗೆ ಯಾಕೆ ಹೋಲಿಸ್ತೀಯ? ಆ ಸಿನಿಮಾದಲ್ಲಿ ಯಾರೋ ಬೇರೆ, ಅದಕ್ಕೆ ಇಲ್ಲ ಊರಿಗೊಬ್ರು ಗೌಡ್ರು ಅಂತ ಹೇಳಿದೆ. ಸರಿ ಇದೆ ಅಣ್ಣ ಅಂತ ಹೇಳಿದ್ರು, ಅದಕ್ಕೆ ಹೇಳಿದ್ದೀನಿ ಅಷ್ಟೇ. ಒಂದು ನಿಮಿಷ. ಈಗ ಇವ್ರು ಹೇಳಿದ್ರು ತಪ್ಪು ಯಾರ್ದು ಅಂತ ಗೊತ್ತಾಗ್ಲಿ, ತಪ್ಪು ಯಾರ್ದು ಅಂತ ಅಂತಾನೆ ನಂಗೊಂದು ಜ್ಞಾಪಕ ಬರ್ತದೆ. TP ಕೈಲಾಸಂ ಇದ್ರಲ್ಲ, ಅವರು ತುಮಕೂರ್ಗೆ ಹೋಯ್ದ್ರಂತೆ. ಒಂದು ಡ್ರಾಮಾ, ನಿಮ್ಗೆ ತೆಲುಗು ಬರೋದ್ರಿಂದ ಹೇಳ್ತಾ ಇದ್ದೀನಿ. ಡ್ರಾಮಾ ಹೆಸರು ತಪ್ಪು ಎವರದಿ ಅಂತ, ತಪ್ಪು ಯಾರ್ದು ಅಂತ. ಹಾಪ್ಲೆಸ್ ಡ್ರಾಮಾ ಅಂತದು. ಕೈಲಾಸಂಗೆ ಕೋಪ ಬಂದ್ಬಿಡ್ತು. TP ಕೈಲಾಸಂ ವಾಸ್ ಎ ಗ್ರೇಟ್ ಮ್ಯಾನ್. ಹಿ ವಾಸ್ ಕಾಲ್ಡ್ ಬರ್ನಾರ್ಡ್ ಶಾ ಆಫ್ ಕರ್ನಾಟಕ. ಆ ರೀತಿ ಕೊನೆಗೆ ಆ ಹೀರೋ ಬಂದು ಬನ್ನಿನ ಹರ್ಕೊಂಡು ತಪ್ಪು ಎವರದಿ ಅಂತ ಓಡಾಡ್ತಾನೆ. ಕೈಲಾಸಂ ಎದುರು ತಪ್ಪು ನಾದಿ ಡಬ್ಲಿ ಚೇಸು ಚೆಂಡಿನೇ ಕಾಸು ಕೊಟ್ಟು ಬಂದಿದ್ದೇನೆ, ನಂದು ತಪ್ಪು ಅಂತ. ಸರ್ಕಾರದ್ದು ನಮ್ದೆಲ್ಲರದು ಕೂಡ ತಪ್ಪು ಅಂತ ನೀವು ಹೇಳೋದು ನಿಜ. ಅದು ನೀವು ಹೇಳೋದು ಸತ್ಯನೂ ಕೂಡ ಹೇಳ್ತೇನೆ. ಯಾಕೆ ಅಂತ ಹೇಳ್ತೇನೆ. ನೀವು ಹೇಳೋದು ಸತ್ಯ ಇದೆ ಈ ವಿಷಯದಲ್ಲಿ ಇದೆ, ಹೇಳ್ತೇನೆ ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಸದನದ ಚರ್ಚೆಯನ್ನ ಸರ್ಕಾರ ಅಂತೂ
ಗಂಭೀರವಾಗಿ ತಗೊಂಡಿದೆ. ಇದನ್ನ ಆಯೋಗ ಕೂಡ ಗಂಭೀರವಾಗಿ ತಗೊಂಡಿದೆ. ಐ ಹೋಪ್ that the commission also takes note of the sentiment expressed in this house and ಈ ಸದನ ಜನಗಳ ಭಾವನೆಯ ಪ್ರತಿಬಿಂಬ ಇದು. This house reflects the will of the people and ಇವತ್ತು people have spoken and I hope for its own interest and for the interest of the state the commission also takes note of the severe disenchantment expressed by this house. I hope so too. ಅದನ್ನ ಹೇಳಿ ಆದಗಂತೇಳಿ ಬರೀ ಹೋಪ್ ಮೇಲೆ ನಿಮ್ದು ಉತ್ತರ ಇಲ್ಲ. ನಮ್ಮ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ಇವ್ರನ್ನೇನಾದ್ರೂ ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು, ನೀವು ಇದಕ್ಕೆ ಪನಿಷ್ಮೆಂಟ್ ಆಗಬೇಕು ಅಂತ. ನಾನು ವಿಷಯಾಂತರ ಮಾಡಲಿಕ್ಕೆ ಅಥವಾ ಸಮಜಾಯಿಷಿ ಮಾಡ್ಕೊಳ್ಳಿಕ್ಕೆ ಇದನ್ನು ಹೇಳ್ತಾ ಇಲ್ಲ. ಇದರಲ್ಲಿ ನಿಮ್ದು ಎಷ್ಟು ಪಾತ್ರ ಇದೆ, ನಮ್ಮದು ಅಷ್ಟೇ ಪಾತ್ರ ಇದೆ. ರಾಜ್ಯದ ಈ ನೇಮಕಾತಿಯಲ್ಲಿ ಒಂದು ಅತ್ಯಂತ ಮೋಸ್ಟ್ ಕಾಂಟ್ರವರ್ಷಿಯಲ್ ರಿಕ್ರೂಟ್ಮೆಂಟ್ CIDಗೆ ಹೋಯ್ತು, ಅಲ್ಲಿ ತಪ್ಪು ಆಗಿದೆ ಅಂತ ಸಾಬೀತಾಯಿತು. ಅದನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರು, ಹೈಕೋರ್ಟ್ ಸಿಂಗಲ್ ಬೆಂಚ್, ಡಬಲ್ ಬೆಂಚ್, ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಎಲ್ಲ ಕಡೆ ನೇಮಕಾತಿಯಲ್ಲಿ ತಪ್ಪಾಗಿದೆ ಅಂತ ಪ್ರೂವ್ ಆಯಿತು. ಅದನ್ನ ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಇಬ್ಬರೂ ಸೇರಿ ಅವ್ರನ್ನ ರೆಗ್ಯುಲರೈಸ್ ಮಾಡಿದ್ದೇವೆ. ಹೈಕೋರ್ಟ್ ಅಲ್ಲಿ ರಿಲೀಫ್ ಸಿಗ್ಲಿಲ್ಲ, CID ಎನ್ಕ್ವೈರಿ ಆಯಿತು. CID ಎನ್ಕ್ವೈರಿಯಲ್ಲಿ ತಪ್ಪಾಗಿದೆ ಅಂತ ಪ್ರೂವ್ ಆಯಿತು. ಹೈಕೋರ್ಟ್ನವರು ಏನು ಅವರು ನೀವು ಗೌರ್ಮೆಂಟ್ ಡಿಸಿಷನ್ ತಗೊಳ್ಳಿ ಅಂದ್ರೆ ಗೌರ್ಮೆಂಟ್ಗೂ ಅಲ್ಲ, ತಪ್ಪಾಗಿದೆ ಅಂತ ಹೈಕೋರ್ಟ್ನವರು ಒಪ್ಕೊಂಡ್ರು. ಅದನ್ನ ನಾವು ರೆಗ್ಯುಲೈಸ್ ಮಾಡಿದ್ವಿ. ಫಸ್ಟ್ ನಿಮ್ಗೆ ಹೇಳೋದಕ್ಕೆ ಒಂದು ನಾನು ಹೇಳ್ಕೊಳ್ತೇನೆ, ನಾವು ಮಾಡಿದೀವಿ, ನೀವು ಮಾಡಿದೀವಿ. ಈ ರೀತಿ ಇದೆ. ಹಾಗಂತೇಳಿ ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ, ವಾಸ್ತವಾಂಶ ಇದೆ. ಅವ್ರು ಹೇಳಿದಕ್ಕೆ ಅದಕ್ಕೆ ಹೇಳಿದೆ, ಮಾದಿ ತಪ್ಪುಂದಿ ಈಗ ಹೇಳ್ಬಿಡ್ತೇನೆ. ಈಗ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ. ಇತ್ತೀಚೆಗೆ ಈಗ ಏನು ಇಂಟರ್ವ್ಯೂ ಸ್ಟೇಜ್ಗೆ ಹೋಗಿದೆ, ಅಲ್ಲಿ ಒಂದು ರೂಮಲ್ಲಿ ಇರೋರು 11 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ. ನಾನು ಸದನದಲ್ಲಿ ಮನವಿ ಮಾಡೋದು ಅಧ್ಯಕ್ಷರೇ, ಕೇವಲ ಅನುಮಾನದ ಆಧಾರದ ಮೇಲೆ ನಾವು ಇನ್ನೊಂದು ಎಕ್ಸಾಮ್ ಮಾಡ್ತೀವಿ ಅಂದ್ರೆ ಇನ್ನೊಂದು ವರ್ಷ ಮುಂದಕ್ಕೆ ಹೋಗುತ್ತೆ. ಅನುಮಾನದ ಆಧಾರದ ಮೇಲೆ ಬೇಡ, ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು. ಏನಾದರೂ ನೀವು ಹೇಳಿದ ಪಾಯಿಂಟ್ ಅನ್ನ ವಿ ವಿಲ್ ಎಕ್ಸಾಮಿನ್ ಅಗೇನ್. ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ಎಸ್ ವಿ ವಿಲ್ ಕರೆಕ್ಟ್ ಇಟ್ ಅಂಡ್ ವಿ ವಿಲ್ ಅನಲ್ ದ ಎಕ್ಸಾಮ್. ಬಟ್ ಒಂದು ರೂಮಲ್ಲಿ 11 ಜನ ಸೆಲೆಕ್ಟ್ ಆಗಿದ್ದ ಅಷ್ಟೇನೆ ಅನುಮಾನಕ್ಕೆ ನಾವು ಏನಾದರೂ ಆ ರೀತಿ ತೀರ್ಮಾನ ತಗೊಂಡ್ರೆ ಇದಕ್ಕೆ ಈಗ ಬಹುಶಃ 5,500 ಮಕ್ಕಳು ಈ ಪರೀಕ್ಷೆ ಬರೆದಿದ್ದಾರೆ. ಅವರೆಲ್ಲ ಮತ್ತೆ ಬರಿಬೇಕು ಅಂದ್ರೆ ಇನ್ನೊಂದು ಇಶ್ಯೂ ಬರುತ್ತೆ. ನಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳ್ತಾರೆ, ಅದಕ್ಕೊಂದು ಕೊಡಬೇಕು. ಇವೆಲ್ಲ ಅದರಲ್ಲಿ ಮತ್ತೆ 2 ವರ್ಷ ನೇಮಕಾತಿ ಮುಂದಕ್ಕೆ ಹೋಗುತ್ತೆ. ಹಾಗಂತೇಳಿ ನಾನು ತಳ್ಳಾಗ್ತಾ ಇಲ್ಲ. ನಿಮ್ಮ ಕನ್ಸರ್ನ್ಸ್ ಅನ್ನ ವಿ ವಿಲ್ ಎಕ್ಸಾಮಿನ್. ಇಫ್ ದೇರ್ ಇಸ್ ಎನಿ ಬೇಸಿಸ್ ಫಾರ್ ಇಫ್ ಎನಿ ಮ್ಯಾಲ್ ಪ್ರಾಕ್ಟಿಸ್ ಹ್ಯಾಸ್ ಹ್ಯಾಪೆಂಡ್, ಕೊಡಿ, ವಿ ವಿಲ್ ಎಕ್ಸಾಮಿನ್. ಏನಾದರೂ ತಪ್ಪಾಗಿದ್ರೇನು ಮುಚ್ಚಾಕೋ ಪ್ರಸಂಗ ಅಂತೂ ಇಲ್ಲ ಮಾನ್ಯ ಅಧ್ಯಕ್ಷರೇ. ಮುಂದುವರೆದು ಸುನಿಲ್ ಕುಮಾರ್ ಅವರು ಮೊನ್ನೆನೂ ಮಾತಾಡ್ತಾ ಆರಂಭದಲ್ಲೂ ಕೂಡ ಹೇಳಿದ್ರು, ಇವತ್ತು ಅದನ್ನೇ ಹೇಳಿದ್ರು. ಅವ್ರು ಕೋಟ್ ಮಾಡ್ತೇನೆ, ಭವಿಷ್ಯ ಕೊಡುವಂತಹ ಕೇಂದ್ರದಲ್ಲಿಯೇ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಅವ್ಯವಹಾರಗಳು ನಡೆದರೆ ಅಲ್ಲಿ ಭ್ರಷ್ಟಾಚಾರಕ್ಕೆ ತುತ್ತಾಗಿ ಕೆಲಸವನ್ನು ಪಡೆದ ಯುವಕರು ಇಲ್ಲಿ ತಹಶೀಲ್ದಾರ್ ಆಗಿ ಏನು ಕೆಲಸ ಮಾಡಲು ಸಾಧ್ಯ ಅಂಥೇಳಿ, ಅದಕ್ಕೆ ಸುರೇಶ್ ಕುಮಾರ್ ಅವ್ರ ಸೇರಿ ಮೇಲೆ ಚೆನ್ನಾಗಿ ಬರ್ದಿದ್ದೀವಿ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ. ಅಲ್ಲಿ ಒಂದು ಬಾರಿ ಇದು ಪ್ರವೇಶ ಮಾಡೋವಾಗ್ಲೇನೆ ಕಪ್ಪ ಕಾಣಿಕೆ ಕೊಟ್ಟು ಇಲ್ಲಿ ಪ್ರವೇಶ ಮಾಡಿದ್ರೆ ಇನ್ನೇನು ಮೊದಲನೇ ದಿನದಿಂದ ಏನು ಕೆಲಸ ಮಾಡ್ತಾರೆ ಅಂತ ಅದನ್ನ ಹೇಳ್ತಾ ಅವ್ರು ಹೇಳಿದ್ದು ಸಾರಾಂಶ ಏನು ಅಂದ್ರೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಮೊದಲು ಇಂಟರ್ವ್ಯೂನಲ್ಲಿ ನಡೀತಾ ಇತ್ತು ಮ್ಯಾನಿಪುಲೇಷನ್, ಈಗ ಅದೆಲ್ಲವೂ ಕೂಡ ಎಕ್ಸಾಮ್ಗೆ ಶಿಫ್ಟ್ ಆಗಿದೆ.
ಅನ್ನುವಂಥದ್ದು. ಸೊ ಅದನ್ನು ಕೂಡ ನಾವು ಈಗ ಅರ್ಥ ಮಾಡ್ಕೊಂಡಿದ್ದೇವೆ. ನಾವು ಏನೇ ಇದನ್ನ ಸ್ಟ್ರೀಮ್ಲೈನ್ ಮಾಡಬೇಕಾದ್ರೆ ಇನ್ಮೇಲೆ ಎಕ್ಸಾಮ್ಸ್ ಅನ್ನ ನಾವು ಸ್ಟ್ರೀಮ್ಲೈನ್ ಮಾಡದೆ ಇದು ಸುಧಾರಣೆ ತರಲಿಕ್ಕೆ ಆಗೋದಿಲ್ಲ. ಬೇರೆ ಕಡೆ ಎಲ್ಲ ಎಕ್ಸಾಮ್ಸು ಪಾರದರ್ಶಕವಾಗಿ ನಡೀತಾ ಇದೆ, ಇವ್ರಿಗೆ ಯಾಕೆ ನಡೆಸ್ಲಿಕ್ಕೆ ಆಗೋದಿಲ್ಲ? ದಿಸ್ ಇಸ್ ದ ಮೇಜರ್ ಚಾಲೆಂಜ್. ಇದನ್ನ ಖಂಡಿತ ಸರ್ಕಾರ ಒಂದು ಸವಾಲಾಗಿ ನಾವು ತಗೊಳ್ತೇವೆ. ಇಫ್ ನೆಸೆಸರಿ ನಾನು ಮುಖ್ಯಮಂತ್ರಿಗಳಿಗೆ ಸದನ ಸಮಿತಿ ಹೇಳಿದ್ದೇನೆ, ಅದರ ಮೇಲೆ ಇದನ್ನ ಟೈಮ್ ಟು ಟೈಮ್ ಸೂಪರ್ವೈಸ್ ಮಾಡೋದಕ್ಕೆ ಬೇಕಾದ್ರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿ. ಯಾಕಂದ್ರೆ ಸರ್ಕಾರದ ಒಳಗಡೆ ಇರೋರು ಕೂಡ ಅವರು ಸೆಕ್ರೆಟರಿನ ಕರೆಸಿ ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ವಿ ವಿಲ್ ಎಕ್ಸ್ಪ್ಲೋರ್ ದಟ್ ಆಪ್ಷನ್ ಆಲ್ಸೋ. ಸೊ ಎಕ್ಸಾಮ್ ಅನ್ನ ಸುಧಾರಣೆ ತರಲಿಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತೇವೆ. ಸದನ ಸಮಿತಿಯಿಂದನೂ ಅದ್ರ ಬಗ್ಗೆ ಶಿಫಾರಸಿದ್ರೆ ವಿಲ್ ಎಕ್ಸಾಮಿನ್. ಇನ್ನೊಂದು ಮಾತು ಅವ್ರು ಹೇಳಿದ್ರು, ಈಗ 5 ವರ್ಷಕ್ಕೆ ಅಂತ ನೀವು ಹೇಳಿದಿರಾ, ಇದನ್ನ ನಿಜವಾಗಿ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತಾ ಅಂತ. ಅದರಲ್ಲಿ ಬರೋ ಸಮಸ್ಯೆಗಳು ನನಗೂ ಸ್ವಲ್ಪ ಅರಿವಿದೆ. ಯಾಕಂದ್ರೆ ಹೇಳೋದು ಸಲೀಸು, ಮಾಡಕ್ ಹೋದಾಗ 100 ಮಜಲುಗಳು ತನಗೆ ತಗೊಳ್ತವೆ. ಆದ್ರೆ ಅವೆಲ್ಲ ಸಮಸ್ಯೆಗಳು ಇದಾವೆ ಅಂತ ಅರ್ಥ ಮಾಡಿಕೊಂಡೇ ನಾವು ಸದನಕ್ಕೆ ಮಾತನ್ನ ಕೊಡ್ತಾ ಇದ್ದೇವೆ. ಸವಾಲಿದೆ ಸಭಾಧ್ಯಕ್ಷರೇ. 5 ಇಯರ್ಸ್ಗೆ ಅಡ್ವಾನ್ಸ್ ಪ್ಲಾನ್ ಮಾಡೋಕ್ಕಾಗುತ್ತಾ? ಇಟ್ಸ್ ರಿಯಲಿ ಚಾಲೆಂಜಿಂಗ್. ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಬಟ್ ಅದೆಲ್ಲ ಕಾಂಪ್ಲೆಕ್ಸಿಟಿ ಇದ್ದು ನಾವು ಒಪ್ಕೊಂಡಿದ್ದೇವೆ. FD ವರ್ಗೂ ಮಾತಾಡಿನೇ ಇಲ್ಲಿ ಹೇಳ್ತಾ ಇದ್ದೇವೆ CM ಸಮ್ಮುಖದಲ್ಲಿ. ವಿ ಆರ್ ಹೋಪ್ಫುಲ್ ವಿ ಕ್ಯಾನ್ ಬ್ರಿಂಗ್ ಇಟ್ ಅಬೌಟ್. ವಿ ಆರ್ ಹೋಪ್ಫುಲ್. ಆ್ಯಂಡ್ ನಾನು ಉತ್ತರ ಕೊಡುವಾಗ ನಾಳೆ ಸಾಧಕ ಬಾಧಕ ಏನೇ ಇರ್ಬೋದು, ಆದರೆ ಗೌರ್ಮೆಂಟ್ ಇಂಟೆಂಟಲ್ಲಿ ಯಾವುದು ಕೂಡ ಕಲ್ಮಶ ಇಲ್ಲದೆ ನಾನು ಉದ್ದೇಶದಿಂದ ಹೇಳಿದ್ದೇವೆ, ಅದನ್ನು ಮಾಡ್ತೇವೆ. ಇನ್ನು ಮುಂದುವರೆದು ಯಾವುದೇ ಪ್ರಕರಣದಲ್ಲಿ ಈಗ ಹಿಂದೆ CIDಗೆ ಕೊಟ್ಟಿದ್ದೇವೆ, ಬೇರೆ ಯಾವುದೇ ನಿರ್ದಿಷ್ಟ ಪ್ರಕರಣ ಇದ್ದರೆ ಬೇಕಾದರೆ ನಾವು ತನಿಖೆ ಮಾಡ್ತೇವೆ. ಇದರಲ್ಲಿ ಏನು ನಮಗೆ ಸಮಜಾಯಿಷಿ ಡಿಫೆಂಡು ಇಲ್ಲ. ನಾನು ಯಾಕೋ ಪ್ರತಿಪಕ್ಷದ ನಾಯಕರು ಬಹುತೇಕ ಕೇಳಿಸ್ಕೊಂಡಿದ್ದಾರೆ, ಆದರೆ ನಾನು ಹೇಳಿದೆ ಇದನ್ನೇನು ಡಿಫೆಂಡ್ ಮಾಡ್ಕೊಳ್ಳೋ ಅಂತ ಕೆಲಸ ನಾವು ಮಾಡ್ತಾ ಇಲ್ಲ. ಅದರಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ನಮ್ದು ಏನೂ ಕೂಡ ಇಲ್ಲ. ಅದು ಸದನದ ಅಭಿಪ್ರಾಯದ ಜೊತೆಗೆ ಸರ್ಕಾರನೂ ಇದೆ. ಇದನ್ನ ನಾನು ಸ್ಪಷ್ಟವಾಗಿ ಈಗ ಎರಡೇ ನಿಮಿಷ. ಮಾನ್ಯ ಅಧ್ಯಕ್ಷರೇ, KPSC ಅಭ್ಯರ್ಥಿಗಳು ಅಭ್ಯಾಸ ಮಾಡುವಂತ ದೊಡ್ಡ ಕೇಂದ್ರ ನನ್ನ ಕ್ಷೇತ್ರ ಧಾರವಾಡ. ಲಕ್ಷಾಂತರ ಜನ ಅಲ್ಲೇ ಅಭ್ಯರ್ಥಿಗಳು ಅಲ್ಲಲ್ಲ, ಅದರಲ್ಲಿ ಅವ್ರದ್ದು ಗೋಳು, ಅವ್ರದ್ದು ನೋವು ನೀವು ನೋಡ್ಬಿಟ್ರ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದು ಅವ್ರು ಬಂದಲ್ಲಿ ಅಭ್ಯಾಸ ಮಾಡ್ತಾರೆ. ಇದರಲ್ಲಿ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಕಳೆದ ವರ್ಷ 2 ದಿನ ಸುಮಾರು 2-3 ಗಂಟೆ ನೀವು ಅವಕಾಶ ಮಾಡಿದ್ರೆ ಅದ್ರ ಪ್ರಕಾರ ಬಹಳ ಉತ್ತಮ ರೀತಿಯಿಂದ KPSC ಬಗ್ಗೆ ಮಾತಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಅದನ್ನು ಮೆಚ್ಕೊಂಡ್ರು. ಹೌದು ಅಶೋಕ್ ಅವರೇ, ನೀವು ಹೇಳಿದ್ದೆಲ್ಲ ಸರಿ ಇದೆ, ನಾವು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ. ಆದ್ರೆ ಇವತ್ತು ಅದೆಲ್ಲ ಚರ್ಚೆ ಆದ ಮೇಲೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.